ನೆಕ್ಸ್ಟ್ ನಾರಾಯಣಂ ಚೇತನಾಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ನೆಕ್ಸ್ಟ್ ಯಾವುದಾಗಿತ್ತು ನಿನ್ನೆ? ಪೂರ್ಣ. ಪರಮಾತ್ಮ ಏನಾಗಿದ್ದಾನೆ? ಪೂರ್ಣನಾಗಿದ್ದಾನೆ. ಭೂಮಗುಣವನ್ನು ಯಾವ ಕಾಲಕ್ಕೂ ಮರೆಕೂಡದು. ದೇವರಂತಷ್ಟೇ, ಸಮುದ್ರ ಅಂತಷ್ಟೇ ಫುಲ್ ಕಾನ್ಸೆಪ್ಟ್ ಬರಬೇಕು ನಮಗೆ. ಸೂರ್ಯ ಅಂತಷ್ಟೇ ಆ ಕಾನ್ಸೆಪ್ಟ್ ಬರಬೇಕು. ಅದೇ ರೀತಿ ಪರಮಾತ್ಮನ ಬಗ್ಗೆ ಕಾನ್ಸೆಪ್ಟ್ ಆಗಿರುವ ಭೂಮ ಪರಿಪೂರ್ಣ. ಈ ಜ್ಞಾನ ಇರಲೇಬೇಕು. ಇದನ್ನು ಎಂದೂ ಮರೆದಂತೆ ಉಪಾಸನೆ ಮಾಡಬೇಕು. ಇದು ವಿಶೇಷಣಾಭಾವೇಪಿ ತತ್ತದಿಷ್ಟ ಗುಣಾನುಸಾರೇಣ ಫಲೋಪತ್ತಿರಿತ ವಿಶೇಷ ಭೂಮೈವ ದೇವ ಪರಮೋ ಹಿ ಉಪಾಸ್ಯೋ ನೈವಾ ಭೂಮ ಫಲಮೇಷಾಂ ವಿಧತ್ತೆ ಇತ್ಯಾದಿ ಶಿಷ್ಟಿ ಅಂತ ಹೇಳಿದ್ದಾರೆ ಅಂತ. ಪರಮಾತ್ಮ ಭೂಮ. ಯಾಕೆ ಅಪೂರ್ಣರಿಗೆ ಅವನು ಅವ್ರವ್ರ ಯೋಗ್ಯತೆ ತಕ್ಕ ಪೂರ್ಣತ್ವ ಕೊಡೋನೇನಾಗಿರಬೇಕು? ಪೂರ್ಣ ಆಗಿರಲೇಬೇಕು. ನಚ ಭೂಮಗುಣ ಭೂಮಗುಣ ಉಪಾಸಕಾನಾಂ ಅನೇಕ ಪ್ರಕಾರೇಣ ಏವಂ. ಭೂಮಗುಣವನ್ನು ಉಪಾಸನೆ ಮಾಡಿದ್ರೆ ಒಂದೊಂದು ರೀತಿ ಕಾಣುತ್ತೆ ಅಂತ ಹೇಳಬಾರ್ದು. ಪೂರ್ಣತೆ ಎಂಬುದು ಹೇಗಿರಬೇಕು? ಸರ್ಕಲನ್ನು ಕಾನ್ಸೆಪ್ಟ್ ಬಂದ ತಕ್ಷಣ ಹವೆವರ್ ಸ್ಮಾಲ್ ಇಟ್ ಮೇ ಬಿ ಆರ್ ಹವೆವರ್ ಬಿಗ್ ಇಟ್ ಮೇ ಬಿ, ಮುಂದೆ ಕಾನ್ಸೆಪ್ಟ್ ಏನಾದ್ರದ್ದು ರೌಂಡಾಗಿರಲೇಬೇಕು. ಇದು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿಯೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭೂಮತ್ವ ಅಲ್ಲ. ಭೂಮತ್ವ ಅಬ್ಸಲ್ಯೂಟ್ ಭೂಮತ್ವ ದೇವರದೊಂದೇ. ನಮ್ಮದೆಲ್ಲ ಅಂತ ರಿಲೇಟಿವ್ ಭೂಮತ್ವ. ಆ ತಾರತಮ್ಯ ಇದೆ. ರಿಲೇಟಿವ್ ಭೂಮತ್ವದಲ್ಲಿ ಏನಿದೆ? ಅಬ್ಸಲ್ಯೂಟ್ನಲ್ಲಿ ತಾರತಮ್ಯ ಇಲ್ಲ. ರಿಲೇಟಿವ್ನಲ್ಲಿ ಏನಿರುತ್ತೆ? ಹೆಚ್ಚು ಕಡಿಮೆ ಅಂತ ಇದ್ದೇನೆ. ಅದಕ್ಕೆ ಏರಿಯಾ, ಫೈಂಡ್ ದಿ ಏರಿಯಾ ಆಫ್ ದಿ ಸರ್ಕಲ್ ಅಂತ ಕೊಟ್ಬಿಟ್ರೆ ಆನ್ಸರ್ ಬೇರೆ ಬೇರೆ ಬರುತ್ತೆ. ಎಲ್ಲ ಸರ್ಕಲ್ಗೂ ಒಂದೇ ಏರಿಯಾ ಇರೋದಾದರೆ ಆ ಪ್ರಶ್ನೆ ಕೇಳೋ ನೆಸಿಟಿಯೇ ಇಲ್ಲ. ಹೊತ್ತಾನೆ ನಚ ಯಾವಾನೇವ ಅಧಿಕಾರೇಷು ವಿಶೇಷೋ ಅನೂನ ಏವ ಹಿ ತಥೋ ಭೂಮತ್ವದೃಷ್ಟೌ ಚ ಬ್ರಹ್ಮಾದೀನಾಂ ಪೃಥಕ್ ಪೃಥಕ್ ಇತಿ ವಿಶೇಷಸ್ಯ ಅನೂನತ್ವ ವಚನ. ಪೂರ್ಣತ್ವ ಎಂಬುದನ್ನು ಎಲ್ಲರೂ ಉಪಾಸನೆ ಮಾಡಲೇಬೇಕು. ಇದು ಬೇರೆ ದಾರಿ ಇಲ್ಲ. ಅದು ಶಕ್ತಿ ಅವರಿಗಿದ್ದಷ್ಟು. ಆಬ್ಜೆಕ್ಟ್ ವೈ ಸಮುದ್ರನೇ. ಇವು ದಾಟಕ್ಕೆ ಬರೋದಿಲ್ಲ, ಅದೆಲ್ಲ ನಿಮ್ಮ ಹಣೆ ಬರ. ಬಟ್ ಸಮುದ್ರನ ಏನಂತ ಕರಿಬಾರ್ದು? ನಂಗೆ ದಾಟಕ್ಕೆ ಬರೋದಿಲ್ಲ, ಆದ್ದರಿಂದ ಅದು ಭಾರಿ ಚಿಕ್ಕದು ಅಂತ ಕರೆದು ಹೋಗ್ಬಿಡು. ಹೇಳಿದ್ದೆದ್ದು ಬಿಟ್ಬಿಡತ್ತ. ಅದು ಆಬ್ಜೆಕ್ಟಿವ್ ಚೇಂಜ್ ಆಗೋದಿಲ್ಲ. ಆದರೆ ಸಬ್ಜೆಕ್ಟಿವ್ ಚೇಂಜಸ್ ಯಾವುದಕ್ಕೆ ಅಫೆಕ್ಟ್ ಆಗೋದಿಲ್ಲ? ಆಬ್ಜೆಕ್ಟಿವ್ ಎಕ್ಸಿಸ್ಟೆನ್ಸ್ಗೆ ಆಗೋದಿಲ್ಲ, ಆಗಬಾರ್ದು. ನಚ ಶುದ್ಧ ಮೋಕ್ಷ ಸಾಧನ ವೈರೂಪ್ಯ ಮೋಕ್ಷ ಸಾಧನತ್ವೇನ ಉಪದಿಷ್ಟಂ ವಿನಾ ವಿಷ್ಣೋರೇವ ಉಪಾಸನಾ ನಂತರಸ್ಯ ಕರ್ತವ್ಯತಾ ಅವಿಘ್ನತಾ ಸಾಧನತ್ವ. ಒಂದು ವಿಶೇಷ ಅಂಶ ಬಂತು ಮತ್ತೆ. ನಚ ಶುದ್ಧ ಮೋಕ್ಷ ಸಾಧನ ವೈರೂಪ್ಯಾತ್ ಮೋಕ್ಷ ಸಾಧನತ್ವೇನ ಉಪದಿಷ್ಟಂ ವಿನಾ ವಿಷ್ಣೋರೇವ ಉಪಾಸನಾಂತರಸ್ಯ ಅಕರ್ತವ್ಯತಾ ಅವಿಘ್ನತಾ ಸಾಧನತ್ವ. ಇದರ ಅರ್ಥ ಏನು ಅಂದರೆ, ಹೇಳಿದ್ದು ಬಿಂಬರೂಪವಾಸನೆ ಮಾಡಿದರೆ ಮಾತ್ರ ಮೋಕ್ಷ ಅಂತ ಹೇಳಿದ್ದೀರಿ. ಬೇರೆ ಇಲ್ಲ ಅಂತ ಹೇಳಿಬಿಟ್ಟಿದ್ದೀರಿ. ಮೋಕ್ಷ ಇಲ್ಲ ಅಂತ ಹೇಳಿದ್ದೀರಿ. ಬಿಂಬರೂಪ ನಮಗೆ ಗೊತ್ತಿಲ್ಲ. ಅದನ್ನ ಬೇರೆ ಉಪವಾಸನೆ ಮಾಡಲೇಬೇಕಾಗಿಲ್ಲ. ಆಗಿದ್ದರೆ ಅದು ಗೊತ್ತಿಲ್ಲ, ಮಾಡೋದಿಲ್ಲ. ಅದು ಗೊತ್ತಿಲ್ಲ, ಉಪಯೋಗ ಇಲ್ಲ, ಮಾಡೋದಿಲ್ಲ. ಉಪಾಸನೆ ಯಾವಾಗ ಮಾಡಬೇಕಾಗಿದ್ದರೆ ಬಿಂಬರೂಪ ಗೊತ್ತಾದ ಮೇಲೆ. ಬಿಂಬರೂಪ ಗೊತ್ತಾಗೋದು ಯಾವಾಗ? ಉಪಾಸನೆ ಮುಗಿದ ಮೇಲೆ. ಸೊ ಉಪಾಸನೆ ಮುಗಿದ ಮೇಲೆ ಬಿಂಬರೂಪ ಜ್ಞಾನ. ಬಿಂಬರೂಪ ಜ್ಞಾನ ಉಪಾಸನೆ. ಕೊನೆಗೆ ಏನಾಯಿತು? ಅನ್ಯೋನ್ಯಾಸನೆ. ಮತ್ತೆ ಇಲ್ಲ, ಹಾಗಲ್ಲ. ಬೇರೆ ಉಪಾಸನೆಗೆ ಫಲ ಇದೆ. ಏನು ಫಲ ಇದೆ? ಬಿಂಬರೂಪ ಪಡೀಲಿಕ್ಕೆ ಹೆಚ್ಚೆಚ್ಚು ಅರ್ಹತೆ ಬರುತ್ತೆ. ಅದರಿಂದಾಗಿಯೇ ಉಪಯೋಗ ಇದೆ ಅಂತೇಳಿ. ಈಗ ನಮ್ಮ ರಿಕ್ಷಾ ಎಲ್ಲಿಗೆ ಹೋಗೋದಿಲ್ಲಿದು? ರಿಕ್ಷಾ ಬದಲಿಗೆ ಹೋಗೋದೇ ಇಲ್ಲ. ರಿಕ್ಷಾ ಹೋಗೋದಿಲ್ಲ. ಬಟ್ ಅಷ್ಟು ಬಸ್ ಸ್ಟ್ಯಾಂಡಿಗೋ ಸ್ಟೇಷನ್ಗೋ ಬಿಡೋ ಶಕ್ತಿ ಅದಕ್ಕಿದೆ. ಅಷ್ಟು ಉಪಯೋಗಿಸ್ಬೇಕು ಅಷ್ಟೇ ಹೊರತು ಇದೇ ಅಲ್ಲ. ಬೇರೆ ಉಪಾಸನೆ ಮಾಡಿದಾಗ ಸಾಧನೆ ಭಾಷ್ಟ ನಡೆದುಬಿಟ್ಟು ಆ ದಾರಿ ಸಿಗುತ್ತೆ ನಮಗೆ. ಅರ್ಥ ಆಯ್ತಾ? ಮುಂದೆಂದ ಡೈವರ್ಷನ್ ಇಲ್ಲೇ ಕೊಡಬೇಕಾಗಿಲ್ಲ. ಮುಂದೆ ಆ ಜ್ಞಾನ ಬಂದ ತೋರಿಸ್ತಾರೆ. ಆದ್ದರಿಂದ ಅದು ವೇಸ್ಟ್ ಅಲ್ಲ. ವೇಸ್ಟ್ ಅಂತಾಗಿರೋ ಸಮಸ್ಯೆ ಬರ್ತಿತ್ತು. ಅದರಿಂದ ಮೋಕ್ಷ ಇಲ್ಲ. ಇದು ಗೊತ್ತಿಲ್ಲ. ಬಿಡೋದೇ ಭಾರಿ ಸುಲಭ ಆಗೋದು. ನಾವು ದೇವ್ರ ಪೂಜೆ ಮಾಡೋದಿಲ್ಲ, ಬಿಂಬರೂಪ ಗೊತ್ತಾಗಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ ಅಂತ ಹೇಳ್ಬೋದಾಗಿಲ್ಲ. ಆದರೆ ಇಲ್ಲ, ಬಿಂಬರೂಪ ಗೊತ್ತಾಗಲಿಕ್ಕೆ ಮಾಡಿದ್ರೆ ಆಗುತ್ತಾ? ಆದ್ದರಿಂದ ಅರ್ಥ ಆಯ್ತಾ? ಏನು ಸಮಸ್ಯೆ ಇಲ್ಲ. ಅವರು ಒಂದನೇ ಕ್ಲಾಸ್ ಹುಡುಗ PhD ಮಾಡೋಕ್ಕೆ ಬರೋದಿಲ್ಲ. ಆದರೆ ಅದು ಬಿಟ್ಬಿಟ್ರೆ ಗ್ಯಾರಂಟಿ ಬರೋದಿಲ್ಲ. ಮುಂದೆ ಕ್ರಮೇಣ ಮಾಡ್ತಾ ಕೊಡ್ತಾ ಏನಾಗ್ಬೋದು? ಅವನು ಮಾಡೋಕ್ಕೆ ಬರೋದು. ಅದು PhD ಒಂದು ಸಬ್ಜೆಕ್ಟ್ ಗೊತ್ತಿಲ್ಲ ಅಂತೇಳಿ ಇವತ್ತೇ ಓದೋದು ಬಿಟ್ಬಿಟ್ರೆ ಆಗೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ವ್ಯವಸ್ಥೆ ಇದೆ. ನಮ್ಮದು ಏನೇ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಗಿರುತ್ತೆ? ಎರಡು ಪ್ರಮಾಣ ಇರುತ್ತೆ, ಕನ್ವಿನ್ಸ್ ಆಗುತ್ತೆ. ಎರಡೆರಡು. ಬರೀ ಪ್ರಮಾಣ ಕೊಟ್ಬಿಡೋದಲ್ಲ. ಎರಡು ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ ಕೊಟ್ಟಾಗ ಒಪ್ಪಲೇಬೇಕಾದ್ರೆ. ನಚ ಕಾಮ್ಯ ಸಾಧನಾನಾಮಪಿ ಗುಣಾನಾಂ ಅಂಗತ್ವಾದೇಹೇ
ಉಪಸಂಹರ್ತತಾ ಅನಿಮಃ ಅನುಪಸಂಹಾರೆ ವಿರೋಧಾಭಾವ ಕಾಮ್ಯ ಕಾಮ್ಯಾನಾಂ ಅನಿಯತಾ ಅಂಗತ್ವಾಚ್ಯ. ಅದು ಬೇರೆ ವಿಷಯ. ಅದು ಅರ್ಥಾದಿ ಧರ್ಮಸಿದ್ಧೌ ಹಿ ನ ನಿತ್ಯತಾ ಅಂಗಮಿಷ್ಯತೆ ಇತಿ ಬ್ರಹ್ಮತರ್ಕೆ ನ ಚ ಕಾಮ್ಯಸಾಧನಾನಾಮಪಿ ಗುಣಾನಾಂ ಅಂಗತ್ವಾದೇವ ಉಪಸಂಹರ್ತತಾ ನಿಯಮಃ ಅನುಪಸಂಹಾರೆ ವಿರೋಧಾಭಾವ. ಹಾಗಿದ್ದರೆ ದೇವರ ಕೆಲವು ಉಪಾಸನೆ ನಾವು ಮಾಡಬೇಕಾಗಿಲ್ಲ. ಯಾಕೆಂದರೆ ಕಾಮ್ಯ ಬಿಟ್ಟುಬಿಡೋಣ ಅಂತ ಕೇಳಿದರೆ ಹಾಗಲ್ಲ. ಕಾಮ್ಯದಲ್ಲಿ ಎರಡು ಭೇದ ಇದೆ. ಕಾಮ್ಯದ ಕೆಲವು ಕಾಮ್ಯಗಳನ್ನು ಬಿಡಲೇಬೇಕು, ಬೇರೆ ದಾರಿ ಇಲ್ಲ. ಕೆಲವನ್ನ ಕಾಮ ಮಾತ್ರ ಬಿಟ್ಟರೆ ಸಾಕು, ವಸ್ತು ಬಿಡಬೇಕಾಗಿಲ್ಲ. ಏನು ಬಿಡಬೇಕಾಗಿಲ್ಲ? ಆ ಫಲ ಬಿಡಬೇಕೆ ಹೊರತು ಅದನ್ನು ಬಿಡಬಾರ್ದು. ಅದಕ್ಕೆ ದಚ ಕಾಮ್ಯ ಸಾಧನಾನಾಮಪಿ ಗುಣಾನಾಂ ಅಂಗತ್ವೇನ. ಕಾಮ್ಯ ಸಾಧನವಾದ ಗುಣಗಳು ಸಹ ಉಪಾಸನೆಗೆ ಅಂಗವಾಗಿರೋದ್ರಿಂದ ಅದನ್ನು ತಿಳ್ಕೊತಾನೆ ಹೋಗೋಣ ಅಂತ ಕೇಳಿದರೆ ಇಲ್ಲ. ಎಲ್ಲ ತಿಳ್ಕೊಳ್ಳೋ ನೆಸಿಟಿ. ಯಾವುದು ಲಿಂಕ್ ಆಗುತ್ತೆ ಅಂತ ಗೊತ್ತಿದೆ ಅದನ್ನು ಮಾತ್ರ. ನಾವು ಯಾವ ಬೋಗಿ ಹತ್ತಿದ್ರು ಕೂಡ ಇಂಜಿನ್ ಇರಬೇಕು. ಅದಕ್ಕೆ ಭಾರಿ ಖಾಲಿ ಇದೆ ಅಂತ ಖಾಲಿಯಲ್ಲಿ ಇಂಜನ್ ಬೋಜಿ ಹತ್ತಿ ನಿಲ್ಸಿರ್ತಾರಲ್ಲ, ಬೇರೆ ಪಾರ್ಕ್ ಮಾಡಿರ್ತಾರಲ್ಲ, ಅಲ್ಲಿ ಕೂಡ ಹಾಗಿಲ್ಲ. ಅದು ಉಪಾಸನೆಗೆ ಅಂಗವಾಗುತ್ತೆ ಅಂತ ಆಗೋದಾದ್ರೆ ಒಪ್ಪಬೇಕು. ಅಂಗವಾಗದೆ ಹೋದರೆ ಬಿಟ್ಟು ಬಿಡಬೇಕಷ್ಟು. ಅದರಿಂದ ಏನಾಗೆಲ್ಲ ಬಿಡಬೇಕು ಅಂತ ಆಗಲಿಲ್ಲ ಆಗ. ಆದ್ದರಿಂದ ಉಪಾಸನೆಯಲ್ಲಿ ಉಪಯುಕ್ತವಾದ ಉಪಾಸನೆ ಮಾಡಲೇಬೇಕು ಅಂತಾಗಿದ್ದರೆ ಸಮಸ್ಯೆ ಇಲ್ಲ. ಅದು ಅರ್ಥಾದಿ ಧರ್ಮಸಿದ್ಧೌ ಹಿ ನ ನಿಯತ್ಯ ಅಂಗಮಿಷ್ಯತೆ ಇತಿ ಬ್ರಹ್ಮತರ್ಕೆ. ಆದ್ದರಿಂದ ಅರ್ಥಾದಿ ಧರ್ಮಸಿದ್ಧೌ ಹಿ, ಅರ್ಥ ಮೊದಲಾದ ಧರ್ಮ ಸಿದ್ಧಿ ಆಗ್ತಿರ್ಬೇಕಾದ್ರೆ ಅದನ್ನು ನಾವು ಯಾವುದು ನಿಯತಾಂಗನೋ ಅದನ್ನು ಒಪ್ಪೋಣ. ಕರ್ಮ ಇದೆ, ಅದೇನು ಯಾವುದು ಉಪಯೋಗ ಆಗುತ್ತೆ? ಕಳ್ಳತನ ಗಿಡತನ ಉಪಯೋಗ ಆಗೋದಿಲ್ಲ. ಯಾವುದೋ ಒಂದು ಕರ್ಮ ಮಾಡಿ ನಿಮಗೆ ಜ್ಞಾನ ಬರುತ್ತೆ ಅಂತ ಆಗೋದಾದರೆ ಈ ಕಳ್ಳತನ ಸುಳ್ತನ ಏನು ತಿಳ್ಕೊಬೋದಾಗಿತ್ತು? ಅದನ್ನು ಕೂಡ ಎಲಿಜಿಬಿಲಿಟಿ ತಿಳ್ಕೊಂಡ್ಬಿಡ್ಬೋದು. ಅದಿಲ್ಲ, ವಿಹಿತವಾಗಿರ್ಬೇಕು. ವಿಹಿತ ಅಂದ್ರೇನು? ಜ್ಞಾನಕ್ಕೆ ಲಿಂಕ್ ಆಗಬೇಕು. ಜ್ಞಾನಕ್ಕೆ ಲಿಂಕ್ ಆಗೋದಾದರೆ ಅದು ಅಂಗವಾಗಿದ್ದರೂ ಒಪ್ಪಬೇಕು ನಾವು. ಜ್ಞಾನ ಲಿಂಕ್ ಆಗದೆ ಹೋದರೆ ಎಷ್ಟೇ ವಸ್ತು ದೊಡ್ಡ ವಸ್ತಾರ ಉಪಯೋಗಕ್ಕೆ ಬರೋದಿಲ್ಲ. ಅಂದರೆ ಮಧ್ಯೆ ಹೇಳಿದಂತೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಹೇಗೆ ಸಿಗುತ್ತೆ ಎಂಬುದನ್ನು ಬ್ರಹ್ಮಸೂತ್ರದಲ್ಲಿ ತೋರಿಸ್ತಾನೆ. ನಮ್ಮಲ್ಲಿ ಏನಾಗಿದೆ ಇವತ್ತು ಅಂದರೆ ಬ್ರಹ್ಮಸೂತ್ರ ಯಾವಾಗ ಓದ್ತೀವಿ ನಾವು ಅಂದರೆ ಡೌಟೆಲ್ಲ ಕ್ಲಿಯರ್ ಆದಮೇಲೆ. ಡೌಟೆಲ್ಲ ಕ್ಲಿಯರ್ ಆಗಿಲ್ಲ ಆದ್ದರಿಂದ ಓದೋದಿಲ್ಲ. ಆದ್ದರಿಂದ ಅವ್ರು ಓದೋವ್ರಿಗೆ ಕ್ಲಿಯರ್ ಆಗೋದಿಲ್ಲ. ಆದ್ದರಿಂದ ಅವ್ರು ಜನರಲ್ಲೇ ಕ್ಲಿಯರ್ ಆಗೋದು ಇರೋದೇ. ಅವ್ರು ನಾನು ಡಾಕ್ಟ್ರೇ ಔಷಧಿ ತೊಗೋತೀನಿ, ವಾಸಿ ಆದ್ಮೇಲೆ ತೊಗೊಳ್ಳ ಹೇಗಿರುತ್ತೆ ಅಂತ ಕೇಳಿದರೆ ಔಷಧವಾಗಿಂತ ವಾಸಿ ಆಗುತ್ತೆ ಅದು ಫಸ್ಟು. ಆದ್ದರಿಂದ ಹಾಗಾಗಿ ಶಾಸ್ತ್ರ ಓದೋರಿಗೆಲ್ಲ ಕೊಡೋ ಕಾರಣ ಅದೇನೆ. ಶಾಸ್ತ್ರದಲ್ಲಿ ಭಾರಿ ಇದಿದೆ, ಒಂದು ತೀರ್ಮಾನ ಮಾಡಿ ಎಲ್ಲ ಆಗಿಬಿಡಲಿ ಆಮೇಲೆ ಓದಾಡೋಂಥ ಅವಸರ ಇಲ್ಲ. ಈಗ ವಾಕ್ಯಾರ್ಥ ಅನ್ನೋದು ನೋಡಿ ಇನ್ನು ತೀರ್ಮಾನದಾಗ ಕಾಣೋದಿಲ್ಲ ಅವರಿಗೆ. ತೀರ್ಮಾನ ಹೇಳ್ರಿ ಅಂತ ಹೇಳ್ತಾರೆ. ಹಾಗಲ್ಲ, ಇದೆಲ್ಲ ಅಂದರೆ ಅವಾಯ್ಡಿಂಗ್ ಟ್ಯಾಕ್ಸಸ್ ಅಂತೀವಲ್ಲ, ಹಾಗಾಗಿಬಿಟ್ಟಿದೆ. ಹಾಗೆ ಮಾಡೋಕ್ಕೆ ಬರೋದಿಲ್ಲ.